ಮುನವರ್ ಫಾರೂಕಿ ಈ ಒಬ್ಬ ಕುಖ್ಯಾತ ಕಾಮಿಡಿಯನ್ನ ಒಂದು ಶೋವನ್ನು ಕರ್ನಾಟಕ ರಾಜ್ಯದಲ್ಲಿ ಅದು ಬೆಂಗಳೂರಿನಲ್ಲಿ ಆರ್ಗನೈಸ್ ಮಾಡಿರುವಂಥದ್ದು ತುಂಬ ಒಂದು ಶೋಚನೀಯ ಸ್ಥಿತಿ. ನಮ್ಮ ದೇಶದ ದೇವಾಲಯಗಳ ಮೇಲೆ ಮತ್ತು ಇಲ್ಲಿಯ ರಾಜಕಾರಣಿಗಳ ಮೇಲೆ ನಮ್ಮ ಸಂಸ್ಕಾರ ಇರುವಂಥ ಎಲ್ಲ ಹಿಂದೂಗಳ ವಿಚಾರವಾಗಿ ಅಶ್ಲೀಲವಾದಂಥ ಕಾಮಿಡಿಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥ ಒಬ್ಬ ಎಲ್ಲ ರಾಜ್ಯದಲ್ಲಿ ಕೂಡ ಅವನ ಶೋಗಳನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಮತ್ತೆ ಕರ್ನಾಟಕಕ್ಕೆ ಅವರದೇ ಆದ ಸರ್ಕಾರ ಇರೋದ್ರಿಂದ ಈಗ ಕರ್ನಾಟಕಕ್ಕೆ ಅವನ ಒಂದು ಪ್ರಯಾಣ ಪ್ರಾರಂಭ ಆಗಿದೆ. ಹಿಂದೂ ಸಂಘಟನೆಗಳು, ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಶ್ರೀರಾಮ್ ಸೇನೆ ವತಿಯಿಂದ ಮುನವರ್ ಫಾರೂಕಿ ಒಬ್ಬ ಹಿಂದೂ ವಿರೋಧಿ ಕಾಮಿಡಿಯನ್ ಈಗಾಗಲೇ ಮಧ್ಯಪ್ರದೇಶ, ಗುಜರಾತು ಅನೇಕ ಕಡೆಗಳಲ್ಲಿ ಅವನ ಮೇಲೆ ಅನೇಕ ಹಿಂದೂ ಧರ್ಮದ ದೇವತೆಗಳ ಅಪಮಾನ ಮಾಡಿದ ಪ್ರಕರಣದ ಮೇಲೆ ಅವನ ಮೇಲೆ ಪ್ರಕರಣ ದಾಖಲಾಗಿದೆ. ಅಷ್ಟೇ ಅಲ್ಲ, ಮಧ್ಯಪ್ರದೇಶದಲ್ಲಿ ಸುಮಾರು 1 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಇವನ ಅನೇಕ ಕಾಮಿಡಿ ಶೋಗಳಲ್ಲಿ ನಮ್ಮ ದೇವರು ಪ್ರಭು ಶ್ರೀರಾಮಚಂದ್ರ ಇರ್ಬೋದು, ಸೀತಾಮಾತೆಯವರ ಬಗ್ಗೆ ಇರ್ಬೋದು, ಅಶ್ಲೀಲವಾಗಿ ವರ್ಣನೆ ಮಾಡುವಂತಹ, ಬಿಂಬಿಸುವಂತಹ ಷಡ್ಯಂತ್ರವನ್ನು ಇವನು ಮಾಡಿದ್ದಾನೆ. ಇವನ ವಿರುದ್ಧ ಅನೇಕ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಸ್ಗಳು ದಾಖಲಾಗಿದೆ. ಇವನ ಕಾರ್ಯಕ್ರಮಗಳು ರದ್ದಾಗಿದೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸಹ ಪೊಲೀಸ್ ಕಮಿಷನರ್ ಅವರಿಗೆ ಸಂಬಂಧಪಟ್ಟಂತೆ ಇವತ್ತು ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ ಸೇನೆ, ಹಿಂದೂ ಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಇವನ ಕಾರ್ಯಕ್ರಮವನ್ನು ತಕ್ಷಣ ರದ್ದು ಮಾಡಬೇಕಿದೆ. ಎಲ್ಲಿ ಇವನ ಕಾರ್ಯಕ್ರಮಗಳು ಆರ್ಗನೈಸ್ ಆಗ್ತದೆ ಅಲ್ಲಿ ಆ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಅನುಮತಿಯನ್ನು ನೀಡಬಾರ್ದು ಅಂತ ಹೇಳಿ ಇವತ್ತು ಪೊಲೀಸ್ ಇಲ್ಲಿ ಮಾದನಾಯಕನಹಳ್ಳಿಯ ಪೊಲೀಸ್ ಠಾಣೆಗೆ ಸಹ ನಾವು ಮನವಿಯನ್ನು ಮಾಡಿದ್ದೇವೆ, ಕಂಪ್ಲೇಂಟನ್ನು ರೈಸ್ ಮಾಡಿದ್ದೇವೆ. ಸರ್ಕಾರ ಇಂತಹ ಕಾಮಿಡಿ ಶೋಗಳಿಗೆ ಯಾವುದೇ ರೀತಿಯ ಎಂಟರ್ಟೈನನ್ನು ಮಾಡಬಾರ್ದು, ಇದರ ಆರ್ಗನೈಸರ್ಸ್ ಯಾರಿದ್ದಾರೆ ಅವರಿಗೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸಮಸ್ತ ಹಿಂದೂ ಸಂಘಟನೆಗಳಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬುಕ್ ಮೈ ಶೋ ಅಲ್ಲಿ ಅವನ ಟಿಕೆಟನ್ನು ಬುಕ್ಕಿಂಗ್ ಆಗ್ತಾ ಇದೆ, ಆದರೆ ಯಾವುದೇ ಲೊಕೇಶನನ್ನು ಅವನು ತೋರಿಸ್ತಾ ಇಲ್ಲ. ನಾನು ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆಗೆ ತಿಳಿಸ್ತೇನೆ, ಕಳ್ಳರ ರೀತಿಯಲ್ಲಿ ಬಂದು ಇಲ್ಲಿ ನಟನೆ ಮಾಡುವಂಥದ್ದಿಲ್ಲ. ಅವರಿಗೆ ತಾಕತ್ತಿದ್ದರೆ ಎಲ್ಲಿ ಶೋ ನಡೀತದೆ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಲಿ. ಇದೊಂದು ದುಡ್ಡು ಮಾಡುವಂಥ ಷಡ್ಯಂತ್ರ, ಇದು ಒಂದು ಜಿಹಾದ್. ಈ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡ್ತಾರೆ, ಆ ನಂತರ ಆ ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಆ ರೀತಿ ಮಾಡಿ ಒಂದು ವೇಳೆ ಅವರಿಗೆ ಶೋಗೆ ಅವಕಾಶ ಕೊಟ್ಟರೆ ನಮ್ಮ ಹಿಂದೂ ದೇವರುಗಳನ್ನು ಅವಹೇಳನಕಾರಿ ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಇಂಥ ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲಿ ಬೆರಳಿಕ್ಕಬಾರದು. ಇವತ್ತು ನಾವು ಪೊಲೀಸರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಶೋಗೆ ಅವಕಾಶ ಕೊಡಬಾರ್ದು. ಹಿಂದೂ ಧರ್ಮವನ್ನು, ಹಿಂದೂಗಳ ಭಕ್ತಿಯಿಂದ ಪೂಜಿಸುವಂಥ ದೇವತೆಗಳನ್ನು, ನಮ್ಮ ಶ್ರದ್ಧಾಸ್ಥಾನಗಳನ್ನು ಅತ್ಯಂತ ಕೆಟ್ಟದಾಗಿ ಹಾಸ್ಯ ಮಾಡಿ ಅಪಮಾನ ಮಾಡುವಂಥ ಕೃತ್ಯವನ್ನು ಮಾಡ್ತಾರೆ. ಹಿಂದೂ ಧರ್ಮದ ಧಾರ್ಮಿಕ ಭಾವನೆಯನ್ನು ನೋವುಂಟು ಮಾಡ್ತಾರೆ. ಇಂತಹ ಅವಕಾಶವನ್ನು ಕೊಡಬಾರ್ದು. ಕಾನೂನು ಸುವ್ಯವಸ್ಥೆಗೆ ಹಾಳಾಗುತ್ತೆ. ಹಾಗಾಗಿ ಇದಕ್ಕೆ ರದ್ದು ಮಾಡಬೇಕು ಹೇಳುವ ಮನವಿಯನ್ನು ನಾವು ಬೆಂಗಳೂರು ಪೊಲೀಸ್ನವರಿಗೆ ಕೊಟ್ಟಿದ್ದೇವೆ, ಪೊಲೀಸ್ ಕಮಿಷನರ್ ಅವರಿಗೆ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ಒಂದು ಶೋ ಈ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಿನ ವ್ಯಾಪ್ತಿಯಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಡೀತಾ ಇದೆ, ಗಮನಕ್ಕೆ ಬಂದಿದೆ. ಹಾಗಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೂ ನಾವು ಕೊಡ್ತಾ ಇದ್ದೇವೆ. ಇದನ್ನು ಸರ್ಕಾರ ಮತ್ತು ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕಾದ ಆಗ್ರಹವನ್ನು ಮಾಡ್ತಾ ಇದ್ದೇವೆ.